ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಪಾಲಕ್ ಚಿಕನ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ತಿಳ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಿಷ್ಟೇ. ನಾನು 2 ಸ್ಪೂನ್ ಆಗೋವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, 5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಅರಿಶಿಣ, ಹಾಗೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಅಚ್ಚ ಖಾರದ ಪುಡಿ. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಟೇಸ್ಟ್ ಇಷ್ಟ ಇಲ್ಲ ಅಂದವರು ಬೆಣ್ಣೆಯಿಂದ ಸ್ಕಿಪ್ ಮಾಡ್ಕೊಳ್ಳಿ, ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಒಂದು 2 ಇಂಚ್ ಆಗೋವಷ್ಟು ಶುಂಠಿ ತೊಗೊಂಡಿದ್ದೀನಿ, 2 ಗೆಡ್ಡೆ ಆಗೋವಷ್ಟು ನಾನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಚಕ್ಕೆ ಅಂದರೆ ಒಂದು 2 ಇಂಚ್ ಆಗೋವಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸಾಕಾಗುತ್ತೆ, ಜಾಸ್ತಿ ಬೇಡ, ಏಕೆಂದರೆ ಬೆಣ್ಣೆನೂ ಹಾಕ್ತೀವಿ, ಸ್ವಲ್ಪ ಚಿಕನಲ್ಲಿ ಚರ್ಬಿನೂ ಇರುತ್ತೆ. ಹಾಗೆ ಒಂದು 3 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನಾನು 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಹಾಗೆ 3 ಕಟ್ ಆಗುವಷ್ಟು ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. 3 ಕಟ್ ಅಂದರೆ ಚಿಕ್ಕ ಕಟ್ಟಿದ್ದು, ದಪ್ಪ ಕಟ್ಟಿದರೆ 1 ಅಥವಾ 1.5 ಕಟ್ಟು ಸಾಕಾಗುತ್ತೆ. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಹೆಚ್ಚಿಲ್ಲ, ಹಾಗೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ ಇದ್ದರೆ ಸಾಕಾಗುತ್ತೆ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಮೊದಲಿಗೆ ನಾನೊಂದು ಪ್ಯಾನಿಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ತೊಗೊಳ್ಳಿ, ಜಾಸ್ತಿ ಬೇಡ. ಹಾಗೆ ನಾನು ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಯಾವತ್ತೂ ಹೆಚ್ಚು ಹಾಕಬೇಡಿ, ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಬೇಯಿಸೋದಾದರೆ. ಹಾಗೆ ಕಟ್ ಮಾಡಿ ಹಾಕೋದಿದ್ರೆ ಹಾಕ್ಬೋದಷ್ಟೇ, ಬಟ್ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿ ಹಾಕಲಿಕ್ಕೆ ನಾವು ಯಾವತ್ತೂ ಕಟ್ ಮಾಡಬಾರ್ದು, ಏನೋ ಒಂಥರ ಟೇಸ್ಟ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಂಬರ್ಬೇಕಾಗುತ್ತೆ ನಾವು. ಈ ಪಾಲಕ್ ಸೊಪ್ಪನ್ನು 2ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ, ಪೂರ್ತಿ ಬೆಂದೇ ಹೋಗಿರುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಇಲ್ಲ. ನಾನಿಲ್ಲಿ ಪಾಲಕ್ ಸೊಪ್ಪನ್ನ 3 ಕಟ್ ಆಗೋವಷ್ಟು ತೊಗೊಂಡಿದ್ದೆ, ಅಂದರೆ ಚಿಕ್ಕ ಕಂತೆಗಳಿದ್ದು, ಅದರಿಂದ 3 ಕಟ್ ಹಾಕ್ತಿದ್ದೀನಿ. ದಪ್ಪ ಕಟ್ಟಿದ್ರೆ 2 ಕಟ್ ಹಾಕಿದ್ರೆ ಸಾಕಾಗುತ್ತೆ. ನಿಮಗೆ ಅನ್ನಿಸ್ಬೋದು ಇಷ್ಟೊಂದು ಬೇಕಾ ಪಾಲಕ್ ಸೊಪ್ಪು ಅಂತ, ಬಟ್ ಇದನ್ನ ಬೇಯಿಸ್ಬಿಟ್ಟು ಹಾಕಿದ್ರೆ ತುಂಬಾ ಕಡಿಮೆ ಆಗಿರುತ್ತೆ. ಏನಿಲ್ಲ ಅಂದರೂ ಒಂದು ಚಿಕ್ಕ ಕಪ್ಪಲ್ಲಿ ಪೇಸ್ಟ್ ಆಗಿರುತ್ತೆ ಅಷ್ಟೇ. ನೀವೇ ನೋಡಿ, ಮುಂದೆ ನೋಡಿ, ಇಷ್ಟು ಬೆಂದ ನಂತರ ಸ್ವಲ್ಪ ಹಿಂಗೆ ಕೈಯಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಆಲ್ಮೋಸ್ಟ್ ಆಗಿರುತ್ತೆ. ಈ ಪಾಲಕ್ ಸೊಪ್ಪನ್ನ ಅರ್ಧಂಬರ್ಧ ಬೇಯಿಸ್ಕೊಬೇಡಿ, ಸ್ವಲ್ಪ ಕಹಿ ಟೇಸ್ಟ್ ಬಂದ್ಬಿಡುತ್ತೆ. ಆದರೆ ಪೂರ್ತಿ ಬೇಯಿಸ್ಕೊಂಡ್ರೆ ಯಾವುದೇ ರೀತಿ ಕಹಿ ಟೇಸ್ಟ್ ಇರೋದಿಲ್ಲ. ಅದರಿಂದ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. 3ರಿಂದ 4 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ ಈಗ ಆಗಿದೆ. ಇದನ್ನ ನೀರು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಈ ರೀತಿ ಸೊಪ್ಪು ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೊಬೇಕು. ನಂತರ ನಾವು ಈ ಸೊಪ್ಪನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಇದನ್ನ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಸೊಪ್ಪಿನ ನೀರನ್ನು ಸಹ ನಾವು ಗ್ರೇವಿಗೆ ಬಳಸ್ಕೊಬೋದು, ಯಾಕಂದರೆ ಇದ್ರ ಪೋಷಕಾಂಶ ಎಲ್ಲ ಇಲ್ಲೇ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಸೊಪ್ಪು ಜಾಸ್ತಿ ತೊಗೊಂಡಿದ್ದೆ. ನೋಡಿ, ಬೆಂದ ನಂತರ ಇಷ್ಟೇ ಆಗಿದೆ. ಇದನ್ನು ರುಬ್ಬಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗಿರುತ್ತೆ. ನಾನು 3 ಕಟ್ ಆಗೋವಷ್ಟು ತೊಗೊಂಡಿದ್ದೆ, ಆದರೆ ಇಲ್ಲಿ ನನಗೇನಿಲ್ಲ ಅಂದರೂ 1 ಕಪ್ ಆಗೋವಷ್ಟು ಸೊಪ್ಪು ಮಾತ್ರ ಸಿಕ್ಕಿದೆ ಬೆಂದ ನಂತರ. ಇದನ್ನು ನಾವು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ನಾನು ಮೊದಲಿಗೆ ಖಾರ ಮಿಕ್ಸಿ ಮಾಡ್ಕೊತೀನಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ತೊಗೊಂಡಿರೋ ಅಂತಹದ್ದು. ನಂತರ ನಾನು 2 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿರೋ ಅಂಥದ್ದು ಹಾಕ್ತಾಯಿದ್ದೀನಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕೋದ್ರಿಂದ ಬೇಗ ನುಣ್ಣಗಾಗುತ್ತೆ. ಫಸ್ಟೇ ಈರುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ನುಣ್ಣಗಾಗೋದಿಲ್ಲ. ಅದರಿಂದ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಫಸ್ಟ್ ಹಾಕ್ತಾಯಿದ್ದೀನಿ. ಈಗ ನಾನು ಚಕ್ಕೆ ಹಾಕ್ಕೊತಾ ಇದ್ದೀನಿ. ನಂತರ ನಾನು 4ರಿಂದ 5 ಲವಂಗ ಹಾಕ್ತೀನಿ. ನಾವು ಗರಂ ಮಸಾಲೆ ತೊಗೊಂಡಿರೋದ್ರಿಂದ ಇಲ್ಲಿ ರುಬ್ಲಿಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲೂ ಜಾಸ್ತಿ ನಾವು ಚಕ್ಕೆ ಲವಂಗ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಮಸಾಲೆ ಫೀಲ್ ಕೊಡುತ್ತೆ, ಅದರಿಂದ ನೋಡಿ ಹಾಕ್ಕೊಳ್ಳಿ. ಈಗ ನಾನು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸಹ ಹಾಕ್ತಾಯಿದ್ದೀನಿ. ನಂತರ ನಾನು 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನಾವು ರುಬ್ಕೊಂಬರೋಣ ಬನ್ನಿ. ಈ ತೆಂಗಿನ ತುರಿ ನಿಮಗೆ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಅಂದರೆ ಗ್ರೇವಿ ತಿಕ್ನೆಸ್ಸಿಗೆ ಬೇಕಾಗುತ್ತೆ. ಕೆಲವರಿಗೆ ತೆಂಗಿನಕಾಯಿ ತುರಿ ಹಾಕೋದು ಇಷ್ಟ ಆಗೋಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಈ ರೀತಿ ತಿಕ್ನೆಸ್ಸಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ, ಮೀಡಿಯಮಲ್ಲಿ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ ಈಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಬೌಲ್ಗೆ ಎತ್ತಿಟ್ಕೋಬೇಕಾಗುತ್ತೆ, ಯಾಕಂದರೆ ನಾವು ಇನ್ನೂ ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿಲ್ಲ. ಅದರಿಂದ ನಾನು ಈ ರೀತಿ ತೊಗೊತಾ ಇದ್ದೀನಿ. 2 ಒಟ್ಟಿಗೆ ಹಾಕೋರು ಹಾಕ್ತಾರೆ, ಆದರೆ ನಾನು ಒಟ್ಟಿಗೆ ಹಾಕೋದಿಲ್ಲ. ಈ ಥರ ಸಪ್ರೇಟ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಈ ಪಾಲಕ್ ಸೊಪ್ಪನ್ನ ತುಂಬ ಪೇಸ್ಟಾಗಿ ರುಬ್ಕೊಂಬರ್ಬೇಕಾಗುತ್ತೆ. ನಂತರ ನಾವು ಒಗ್ಗರಣೆ ಮಾಡ್ಕೊಬೇಕು ಚಿಕನ್ನ. ಈ ರೀತಿ ತುಂಬ ನುಣ್ಣಗೆ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬನ್ನಿ ಈಗ ಪಾಲಕ್ ಚಿಕನ್ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ನಾನು ಮೊದಲಿಗೆ ಎಣ್ಣೆ ಮತ್ತು ಬೆಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ನಂತರ ನಾನು ಫ್ಲೇವರ್ಗೆ ಅಂತ ಚಕ್ಕೆ ಮತ್ತು ಒಂದು 4 ಲವಂಗ ಹಾಕ್ತಾಯಿದ್ದೀನಿ.
ಈ ಚಕ್ಕೆ ಲವಂಗ ಸ್ವಲ್ಪ ಬೆಣ್ಣೆಲಿ ಫ್ಲೇವರ್ ಬಿಟ್ಟಿದ ನಂತರ ನಾವು ಅರಿಶಿನ ಹಾಕ್ಕೊಬೇಕಾಗುತ್ತೆ. ಅರಿಶಿನ ಕೆಲವರಿಗೆ ಚಿಕನ್ ಅಲರ್ಜಿ ಆಗುವಂಥವ್ರು ಈ ಅರಿಶಿನ ಹಾಕಿ ಅವಾಗ ಅಲರ್ಜಿ ಆಗೋದಿಲ್ಲ. ಎಲ್ಲ ಚಿಕನ್ಗೂ ಸ್ವಲ್ಪ ಅರಿಶಿನ ಹಾಕಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನನಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ. ಈಗ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೋಣ ಬನ್ನಿ. ಈ ಮಸಾಲೆನ ಏನಿಲ್ಲ ಅಂದರೂ ಒಂದು 2 ನಿಮಿಷ ಈ ಬೆಣ್ಣೆಲಿ ಹುರಿಬೇಕಾಗುತ್ತೆ. ಯಾಕಂದರೆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಂತರ ನಾವು ಚಿಕನ್ ಹಾಕ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಅರಿಶಿನ ಹಾಕಿರೋದ್ರಿಂದ ಅದು ಕಲರು ಸ್ವಲ್ಪ ಬಿಡುತ್ತೆ, ಆವಾಗ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೂ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಾನು. ನಂತರ ನಾವು ಈಗ ಚಿಕನ್ ಹಾಕ್ಕೊಬೇಕು. ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅಲ್ಲಿವರೆಗೂ ನಾವು ಹುರ್ಕೊಬೇಕಾಗುತ್ತೆ. ದಿನ ಒಂದೇ ರೀತಿ ಚಿಕನ್ ತಿಂದು ಬೇಜಾರಾಗಿರೋರು ಈ ರೀತಿ ಪಾಲಕ್ ಚಿಕನ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ ಮತ್ತು ಪೂರಿಗಂತೂ ಸಖತ್ತಾಗಿರುತ್ತೆ, ರೈಸಿಗೂ ಸಹ ಅಷ್ಟೇ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಗ ನಾವು ತೊಗೊಂಡಿರೋಂಥ 1 kg ಆಗೋಷ್ಟು ಚಿಕನ್ನ ಹಾಕ್ಕೊಳ್ಳೋಣ ಬನ್ನಿ. ಇದನ್ನೂ ಅಷ್ಟೇ ನಾವು ಚೆನ್ನಾಗಿ ಈಗಲೇ ಹುರ್ಕೊಬೇಕು. ನಾವು ಮೊದಲಿಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಎಲ್ಲರೂ ಲಾಸ್ಟಿಗೆ ಉಪ್ಪು ಹಾಕ್ತಾರೆ, ಆ ರೀತಿ ಹಾಕಬೇಡಿ. ಮೊದಲಿಗೆ ನೀವು ಉಪ್ಪು ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಪೀಸ್ಗಳಿಗೆ ಹಿಡಿಯುತ್ತೆ. ಇಲ್ಲಾಂದರೆ ಒಂಥರ ಪೀಸೆಲ್ಲ ಸಪ್ಪೆ ಟೇಸ್ಟ್ ಕೊಡ್ತಾ ಇರುತ್ತೆ. ಈಗ ಇದನ್ನು ಏನಿಲ್ಲ ಅಂದರೂ ನಾವು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಅಂದರೆ ಓಪನಲ್ಲಿ ಒಂದು 5 ನಿಮಿಷ, ಆಮೇಲೆ ತಟ್ಟೆ ಮುಚ್ಚಿ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಆವಾಗಲೇ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲಾಂದರೆ ಹಸಿ ಥರ ಸ್ಮೆಲ್ ಕೊಡ್ತಾ ಇರುತ್ತೆ. ನೋಡಿ, ಈಗ ನಾನು ಪ್ಲೇಟ್ ಮುಚ್ಚಿ ಈಗ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ, ಈ ರೀತಿ ಆಗ್ತಾ ಇದ್ದಲ್ಲೇ ನಾವು ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೋಣ. ಈ ರೀತಿ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫಸ್ಟೇ ಹಾಕಬಾರ್ದು ಪಾಲಕ್ ಸೊಪ್ಪಿನ ಪೇಸ್ಟ. ಹೀಗೆ ಹಾಕಿದ್ರೆ ಚೆನ್ನಾಗಿ ಒಂದು ಥಿಕ್ನೆಸ್ ಆಗಿ ಒಂಥರ ಟೇಸ್ಟಾಗಿ ಬರುತ್ತೆ. ಇಲ್ಲಾಂದರೆ ಅದೇನೋ ಒಂಥರ ಕಹಿ ಟೇಸ್ಟ್ ಬಂದುಬಿಡುತ್ತೆ ಫಸ್ಟೇ ಹಾಕಿದ್ರೆ. ಕೆಲವ್ರು ಫಸ್ಟೇ ಹಾಕ್ತಾರೆ, ಆ ರೀತಿ ಟ್ರೈ ಮಾಡಬೇಡಿ, ಈ ರೀತಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನೋಡಿ, ಆಲ್ಮೋಸ್ಟ್ ಆಗಿದೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನೂ ಅಷ್ಟೇ ಒಂದು 10 ನಿಮಿಷ ಪಾಲಕ್ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಗ್ರೀನಿಶ್ ಆಗಿ ಸಖತ್ತಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ, ಈ ರೀತಿ ಆಗ್ತದಲ್ಲಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಪ್ಲೇಟ್ ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಒಂದು 5 ಮಿನಿಟ್ ಚೆನ್ನಾಗಿ ಬೇಯಿಸ್ಕೊಂಡಿದೆ. ನಂತರ ಈ ರೀತಿ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಆಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಪಾಲಕ್ ಸೊಪ್ಪಿನ ಫ್ಲೇವರು ಚಿಕನ್ನೆಲ್ಲ ಹೀರ್ಕೊಳ್ಳುತ್ತೆ. ಕೆಲವರು ಹಂಗೆ ಸುಮ್ಮನೆ ಕುಕ್ಕರ್ ಲಿಡ್ಲು ಕ್ಲೋಸ್ ಮಾಡಿದ್ರೆ ಆ ಪಾಲಕ್ ಸೊಪ್ಪಿನ ಫ್ಲೇವರ್ ಅಷ್ಟು ಚೆನ್ನಾಗಿ ಚಿಕನ್ಗೆ ಹಿಡಿದಿರೋದಿಲ್ಲ. ನಾವು ಇದೇ ರೀತಿ ಚಿಕನ್ನ ಒಂದು 1/4 ಗಂಟೆ ಬೇಯಿಸ್ಕೊಬೇಕಾಗುತ್ತೆ ಎಲ್ಲ ಸೇರಿ. ಈಗ ನಾವು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಧನಿಯಾ ಪುಡಿನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಮುಂಚೆ ನಾನೀಗ ಹಾಕ್ತಾ ಇರೋದು ಇದು ಗರಂ ಮಸಾಲೆ ಪುಡಿ ಸ್ವಲ್ಪ ಹಾಕೋಣ, ಜಾಸ್ತಿ ಬೇಡ. ಈಗ ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಧನಿಯಾ ಪುಡಿ ನಾನು 1 ಸ್ಪೂನು ಅಥವಾ 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಹಾಗೆ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮುಂಚೆ ನಾವು ಹಸಿರು ಮೆಣಸಿನ್ಕಾಯಿನ ರುಬ್ಲಿಕ್ಕೆ ಹಾಕಿದ್ದು. ಸೊ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಈಗ ಅದನ್ನ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಅಷ್ಟೇ ಚೆನ್ನಾಗಿ ಸಹ ಬಂದಿರುತ್ತೆ. ಟೇಸ್ಟ್ ಮಾಡಿದ್ರೆ ನೀವು ಇನ್ನೂ ಒಂದು ಸಲ ಸಹ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಈಗ ನಾವೀಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಕೂಗಿಸ್ಕೊಂಬರೋಣ. ಯಾಕಂದರೆ ನಾವು ಅರ್ಧ ಬೇಯಿಸಿದ್ದೀವಿ, ತುಂಬ ಜಾಸ್ತಿ ಕೂಗ್ಸೋದು ಬೇಡ. ಅಥವಾ 1 ಅಥವಾ 2 ವಿಷಲ್ ಕೂಗಿಸಿ. ನಮ್ಮ ಚಿಕನ್ ಸ್ವಲ್ಪ ಇದು ಗಟ್ಟಿ ಇದೆ, ಅದರಿಂದ ನಾನು 2 ವಿಷಲ್ ಕೂಗಿಸ್ತಾ ಇದ್ದೀನಿ, ಸಾಕಾಗುತ್ತೆ. ನೋಡಿ, ಈಗ ಕುಕ್ಕರ್ ಲಿಡ್ಲು ಬಿಟ್ಟಿದೆ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಲ್ಲೇ ಆ ಪಾಲಕ್ ಸೊಪ್ಪಿನ ಫ್ಲೇವರ್ ಜೊತೆಗೆ ಈ ಚಿಕನ್ ಕರಿದು ಸೂಪರಾಗಿ ಸ್ಮೆಲ್ ಬರ್ತಾ ಇತ್ತು. ಹಾಗೆ ನೀವು ಒಂದು ಸಲ ಮಾಡಿ, ನಿಮಗೂ ಇಷ್ಟೇ ಚೆಂದ ಫೀಲ್ ಆಗುತ್ತೆ. ಇದನ್ನ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಈ ಪಾಲಕ್ ಚಿಕನ್ ರೆಡಿಯಾಗಿರುತ್ತೆ ತಿನ್ನಲಿಕ್ಕೆ. ನಿಮಗೂ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಈ ರೆಸಿಪಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಕಮೆಂಟ್ ಮಾಡೋದ ಮರಿಬೇಡಿ.